ಸರಯೂ ನದಿ ತೀರದಲ್ಲಿದ್ದ ಕೋಸಲ ದೇಶದ ರಾಜಧಾನಿಯೇ ಅಯೋಧ್ಯೆ. ಈ ನಗರವು ವಿಶಾಲವಾದ ರಸ್ತೆಗಳಿಂದ, ಉದ್ಯಾನವನಗಳಿಂದ ಶೋಭಿಸುತ್ತಿತ್ತು. ಅಯೋಧ್ಯೆಯ ರಾಜ ದಶರಥ ದಶದಿಕ್ಕುಗಳಲ್ಲೂ ರಥವನ್ನು ಓಡಿಸಬಲ್ಲವನೂ, ಪ್ರಜೆಗಳ ರಕ್ಷಣೆಯ ಧ್ಯೇಯವೆಂದು ನಂಬಿದ್ದವನೂ ಆಗಿದ್ದನು. ಹಾಗೆಯೇ ಪ್ರಜೆಗಳು ಕೂಡ ಪರಿಶ್ರಮಿಗಳೂ ದೈವಭಕ್ತರೂ ಕೂಡ ಆಗಿದ್ರು. ದಶರಥನಿಗೆ ಕೌಸಲ್ಯೆ, ಸುಮಿತ್ರೆ, ಕೈಕೇಯಿ ಎಂಬ 3 ಪತ್ನಿಯರಿದ್ದರು. ಆದರೆ ಸಂತಾನ ಭಾಗ್ಯವಿಲ್ಲದ ಕಾರಣ ಅಸಂತುಷ್ಟನಾಗಿದ್ದನು. ವಸಿಷ್ಠ ಮತ್ತು ಋಷ್ಯಶೃಂಗರ ಆಜ್ಞೆಯ ಮೇರೆಗೆ ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಲು ನಿರ್ಧರಿಸಿದನು. ಯಜ್ಞವನ್ನು ವೇದಾಧ್ಯಯನ ಸಂಪನ್ನರಾದ ಋತ್ವಿಕ್ಕುಗಳ ವಿಧಿಯುಕ್ತವಾಗಿ ನಡೆಸಿದರು. ಯಜ್ಞವನ್ನು ನಡೆಸುವಾಗ ಅಗ್ನಿಕುಂಡದಿಂದ ಮಹಾ ತೇಜಸ್ವಿಯಾದ ಆಕಾರವೊಂದು ಕಾಣಿಸಿಕೊಂಡಿತು. ಆತ ದಿವ್ಯವಾದ ಪಾಯಸ ತುಂಬಿದ್ದ ಚಿನ್ನದ ಪಾತ್ರೆಯೊಂದಿಗೆ ದಶರಥನಿಗೆ ಕೊಟ್ಟು, ಎಲೈ ರಾಜನೇ, ಈ ಪಾಯಸವನ್ನು ನೀನು ಸ್ವೀಕರಿಸಿ ನಿನ್ನ 3 ಪತ್ನಿಯರಿಗೆ ಸಮವಾಗಿ ಹಂಚಿಕೊಡು. ಶ್ರೇಷ್ಠವಾದ ಪುತ್ರರು ಜನಿಸುತ್ತಾರೆ ಅಂತ ಹೇಳಿ ಮಾಯವಾಗ್ತಾರೆ. ದಶರಥನು ಅರಮನೆಗೆ ಹೋಗಿ ಪಾತ್ರೆಯಲ್ಲಿದ್ದ ಪಾಯಸದಲ್ಲಿ ಅರ್ಧ ಭಾಗವನ್ನು ಕೌಸಲ್ಯಾದೇವಿಗೆ ನೀಡಿದನು. ಉಳಿದ ಪಾಯಸದಲ್ಲಿ 1/4 ಭಾಗವನ್ನು ಸುಮಿತ್ರೆಗೆ ಕೊಟ್ಟನು. ಇನ್ನು ಮಿಕ್ಕ ಪಾಯಸದಲ್ಲಿ 8ನೇ 1 ಭಾಗವನ್ನು ಕೈಕೇಯಿಗೆ ಕೊಟ್ಟನು. ಕೌಸಲ್ಯಾದೇವಿಗೆ ರಾಮನು, ಸುಮಿತ್ರೆಗೆ ಲಕ್ಷ್ಮಣ, ಶತ್ರುಘ್ನರೆಂಬ ಅವಳಿ ಪುತ್ರರು, ಕೈಕೇಯಿಗೆ ಭರತನೂ ಹುಟ್ಟಿದರು. ರಾಮನು ಮಹಾವಿಷ್ಣುವಿನ ಅವತಾರವಾಗಿದ್ದರಿಂದ ರಾಮ ಹುಟ್ಟಿದ ತಕ್ಷಣ ಆಕಾಶದಿಂದ ಪುಷ್ಪವೃಷ್ಟಿ ಆಯಿತು. 4 ಪುತ್ರರು ಕೂಡ ಅನುಪಮ ಸುಂದರರೂ ಶೀಲ ಸಂಪನ್ನರೂ ಆಗಿದ್ದರು. ರಾಮನಂತೂ ಸರ್ವಜನಪ್ರಿಯನಾಗಿದ್ದನು. ರಾಜಕುವರರು ವೇದಾಧ್ಯಯನ, ಗಜಾರೋಹಣ, ಅಶ್ವವಿದ್ಯೆ, ಧನುರ್ವಿದ್ಯೆ, ರಥಸಾರಥ್ಯ ಮುಂತಾದ ರಾಜೋಚಿತ ವಿದ್ಯೆಗಳನ್ನೆಲ್ಲವನ್ನೂ ಕರಗತ ಮಾಡಿಕೊಂಡಿದ್ದರು. ಲಕ್ಷ್ಮಣನು ರಾಮನ ಪಡಿನೆರಳಿನಂತಿದ್ದನು. ರಾಮನು ಬೇಟೆಗೆ, ವಿಹಾರಕ್ಕೆ ಎಲ್ಲಿಗೆ ಹೊರಟರೂ ಲಕ್ಷ್ಮಣನು ಹಿಂಬಾಲಿಸುತ್ತಿದ್ದ. ಭರತ ಶತ್ರುಘ್ನರು ಅನ್ಯೋನ್ಯತೆಯಿಂದ ಇದ್ದರು.